ಸ್ನೇಹಿತರೆ, ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ನಾವು ನಮ್ಮ ಒಂದು ಫೋನ್ ಗ್ಯಾಲರಿನಲ್ಲಿ ಇರುವಂಥ ಫೋಟೋಸ್ಗಳನ್ನ ಯೂಸ್ ಮಾಡಿಕೊಂಡು ಸ್ಟಿಕ್ಕರ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಲ್ಲಿ ನಾವು ಯಾವುದಾದ್ರೂ ಸ್ನ್ಯಾಪ್ನ ಮಾಡ್ತಿರ್ಬೇಕಾದ್ರೆ ಅಥವಾ ಸ್ಟೋರಿ ಅಥವಾ ಏನಾದರೂ ಒಂದು ಸೆಂಡ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಾವು ಎಡಿಟ್ ಮಾಡಿಬಿಟ್ಟು ಅಲ್ಲಿ ಸ್ಟಿಕ್ಕರ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಅಲ್ಲಿ ಒಂದು ಕಂಪನಿ ಸ್ಟಿಕ್ಕರ್ಸ್ಗಳು ಇರುತ್ತೆ, ಅಲ್ಲಿ ಅವುಗಳನ್ನ ಆ್ಯಡ್ ಮಾಡ್ಕೋಬೋದು. ಅದರೊಟ್ಟಿಗೆ ನಮ್ಮ ಫೋನಲ್ಲಿ ಇರುವಂಥ ಫೋನ್ ಗ್ಯಾಲರಿನಲ್ಲಿರುವಂಥ ಫೋಟೋಸ್ಗಳನ್ನ ಕಟ್ ಮಾಡಿಬಿಟ್ಟು ನೇರವಾಗಿ ನಾವು ಅಲ್ಲಿ ಸ್ಟಿಕ್ಕರ್ಗಳನ್ನ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇವತ್ತು ನಾವು ಮೊದಲು ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೋಸೆಸ್ ಇದೆ ಅಂತ. ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮೊದಲು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಇಲ್ಲಿ ಕೆಳಗಡೆ ಗ್ಯಾಲರಿ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಗ್ಯಾಲರಿ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ನಮ್ಮ ಫೋನ್ ಗ್ಯಾಲರಿನಲ್ಲಿ ಇರುವಂಥ ಫೋಟೋಸ್ಗಳೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿಂದ ನಾವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವ ಫೋಟೋನ ನಾವು ಸ್ಟಿಕ್ಕರ್ ಮಾಡ್ತಾ ಇದೀವಿ ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಒಂದು ಓಪನ್ ಆಗಿ ಬರುತ್ತೆ. ಇಲ್ಲಿ ಆರೋ ಮಾರ್ಕ್ ಇರುತ್ತೆ ಸ್ನೇಹಿತರೆ, ಪಕ್ಕದಲ್ಲಿ ಈ ಒಂದು ಆರೋ ಮಾರ್ಕ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಹೀಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಟ್ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಒಂದು ಕಟ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಡ್ರಾ ಮಾಡಬೇಕು. ಯಾವ ರೀತಿ ನಮ್ಮ ಒಂದು ಶೇಪ್ ಇದೆ ಈ ಒಂದು ಫೋಟೋನಲ್ಲಿ ನಾವು ಏನೇನು ಸ್ಟಿಕ್ಕರ್ನಾಗಿ ಮಾಡಬೇಕು ಅಂತ ಈ ರೀತಿ ನಾವು ಡ್ರಾ ಮಾಡಬೇಕಾಗತ್ತೆ. ನೋಡ್ಬೋದು, ಈ ರೀತಿ ನಾವು ಡ್ರಾ ಮಾಡ್ಕೊಂಡಿದ್ದೀವಿ. ಮಾಡಿದ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಾವಿಲ್ಲಿ ಕರೆಕ್ಟಾಗಿ ಡ್ರಾ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಮತ್ತೊಂದು ಬಾರಿ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ನೋಡ್ಬೋದು, ಕರೆಕ್ಟಾಗಿ ನಾವು ಸ್ವಲ್ಪ ಕರೆಕ್ಟಾಗಿ ಡ್ರಾ ಮಾಡೋಣ. ಮಾಡಿಬಿಟ್ಟು ಡ್ರಾ ಮಾಡಿ ಕಟ್ ಅಂತ ಕ್ಲಿಕ್ ಮಾಡ್ಕೋತೀನಿ, ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಈ ರೀತಿ ಒಂದು ಸ್ಟಿಕ್ಕರ್ ರೆಡಿ ಆಗಿದೆ. ಇಲ್ಲಿ ಡನ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಸ್ಟಿಕ್ಕರ್ನಲ್ಲಿ ಮತ್ತೊಂದು ಈ ರೀತಿ ಒಂದು ಸ್ಟಿಕ್ಕರ್ ಬಂದಿದೆ. ನಾವು ಫೋಟೋನಲ್ಲಿ ಯಾವುದೇ ಫೋಟೋನಲ್ಲಿ ಇದನ್ನ ಆ್ಯಡ್ ಮಾಡ್ಕೋಬೋದು. ಇದನ್ನ ರಿಮೂವ್ ಮಾಡ್ತೀನಿ. ಮಾಡಿಬಿಟ್ಟು ಮೇಲ್ಗಡೆ ನೀವು ಯಾವುದೇ ಈ ಫೋಟೋ ಅಲ್ಲ, ನೀವು ಯಾವುದೇ ಫೋಟೋನ ನೀವು ತೊಗೊಂಡಿದ್ರೆ ಸ್ನ್ಯಾಪ್ನ ತೊಗೊಂಡಿದ್ರೆ ಇಲ್ಲಿ ನೋಡಿ ಈ ಸ್ಟಿಕ್ಕರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸ್ಟಿಕ್ಕರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ತೋರಿಸ್ತೀನಿ ನೋಡಿ ಯಾವುದೇ ಇಲ್ಲಿ ಕಂಪನಿ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು. ಮಾಡೋದ್ರ ಜೊತೆಗೆ ಇಲ್ಲಿ ಈ ಕಡೆಗೆ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಇಲ್ಲಿ ನೋಡಿ, ನಾನು ಹಿಸ್ಟ್ರಿನಲ್ಲಿ ಯೂಸ್ ಮಾಡಿರುವಂಥ ಸ್ಟಿಕ್ಕರ್ಸ್ಗಳನ್ನ ಇಲ್ಲಿ ತೋರಿಸುತ್ತೆ. ಇದರಲ್ಲಿ ಕೂಡ ಇದು ಬಂದಿರುತ್ತೆ. ಹಾಗೆ ನಾವು ಕಟ್ ಮಾಡಿರುವಂಥ ಸ್ಟಿಕ್ಕರ್ಸ್ಗಳೆಲ್ಲ ಒಂದು ಕಡೆ ಬಂದಿರುತ್ತೆ. ಇಲ್ಲಿ ಒಂದು ಕತ್ತರಿ ಹಾಗೆ ಒಂದು ಆಪ್ಷನ್ ಇದೆ ನೋಡಿ, ಈ ಕಡೆ ಸ್ಮೈಲೀಸ್ಗಳಿರುತ್ತೆ. ಇಲ್ಲಿ ಒಂದು ಕತ್ತರಿ ಹಾಗೆ ಆಪ್ಷನ್ ಇದೆ ನೋಡಿ. ಈ ಒಂದು ಕತ್ತರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಲೈಫ್ ಟೈಮ್ನಲ್ಲಿ ಎಷ್ಟು ಸ್ಟಿಕ್ಕರ್ಸ್ಗಳನ್ನ ಕಟ್ ಮಾಡಿದರೆ ಈ ಎಲ್ಲ ಸ್ಟಿಕ್ಕರ್ಸ್ಗಳು ಇಲ್ಲಿ ಬಂದಿರುತ್ತೆ. ನೀವು ಯಾವುದೇ ಫೋಟೋನಲ್ಲಿ ಆ ಸ್ಟಿಕ್ಕರ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ನೋಡ್ಬೋದು, ಈ ರೀತಿ ನೀವು ಯಾವುದೇ ಫೋಟೋನಲ್ಲಿ ಅಥವಾ ನೀವು ಯಾವುದೇ ಸ್ಟೋರಿನ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೂ ಕೂಡ ಆ ಸ್ಟಿಕ್ಕರ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.